ಹಾಯ್ ವೆಲ್ಕಮ್ ಬ್ಯಾಕ್. ದಿಸ್ ಇಸ್ ಅರ್ಷಿತಾ ಮಂಜೇಶ್. ವೆಯ್ಟ್ ಲಾಸ್ಗೋಸ್ಕರ ನಿಮ್ಮ ಮಾರ್ನಿಂಗ್ನ ನೀವು ಹನಿ ಆ್ಯಂಡ್ ಲೆಮನ್ ವಾಟರಿಂದ ಸ್ಟಾರ್ಟ್ ಮಾಡ್ತಿದ್ರೆ ಈ ವಿಡಿಯೋನ ಕೊನೆವರೆಗೂ ನೋಡಿ. ಈ ಕಾನ್ಸೆಪ್ಟ್ ಮೇಲೆ ನನ್ನ ಫ್ರೆಂಡ್ಸ್ ಒಪಿನಿಯನ್ ಏನಿದೆ ಅಂತ ಕೇಳೋಣ. ಇವಾಗ ವೆಯ್ಟ್ ಲಾಸ್ಗೋಸ್ಕರ ಹನಿ ಆ್ಯಂಡ್ ಲೆಮನ್ ವಾಟರ್ ಕುಡಿತೀರಲ್ಲ, ಅದ್ರ ಬಗ್ಗೆ ನೀವೇನು ಹೇಳ್ತೀರಾ? ಫಸ್ಟ್ ಹೇಳೋದಂತಂದರೆ ಅರ್ಧ ಕೆ ಜಿ ನಿಂಬೆಹಣ್ಣು ಖಾಲಿ ಆಗುತ್ತೆ, ಅರ್ಧ ಕೆ ಜಿ ಹನಿ ಖಾಲಿ ಆಗುತ್ತೆ. ಲೆಟ್ಸ್ ಆಸ್ಕ್ ಅವರ್ ತೆಲುಗು ಪಿಲ್ಲ ದ ಲೆಜೆಂಡ್. ಇವಾಗ ಹನಿ ಮತ್ತು ಲೆಮನ್ ಎಲ್ಲ ಯೂಸ್ ಮಾಡ್ತಾರಲ್ಲ ವೆಯ್ಟ್ ಲಾಸಿಗೆ, ನೀನೇನು ಹೇಳ್ತೀಯ ಅದಕ್ಕೆ? ಫ್ಯಾಟ್ ಲಾಸ್ ಅಂತೂ ಆಗಲ್ಲ. ಅಸಿಡಿಟಿ ಏನಾದರೂ ಆಗಬೇಕಂದ್ರೆ ಕುಡಿಬೋದು. ಸಪ್ರೇಟ್ಲಿ ನೀವು ಕನ್ಸ್ಯೂಮ್ ಮಾಡಿದರೆ ಲೆಮನ್ ಆ್ಯಂಡ್ ಹನಿನ ಏನಾದರೂ ವಿಟಮಿನ್ ಸಿ ಜಾಸ್ತಿ ಆಗೋದಾಗಿರ್ಬೋದು, ಸ್ಕಿನ್ ಚೆನ್ನಾಗಿ ಆಗೋದಾಗಿರ್ಬೋದು, ಈ ಥರ ಆಗ್ಬೋದು. ಬಟ್ ಫ್ಯಾಟ್ ಲಾಸ್ ಅಂತೂ ಆಗಲ್ಲ. ಇವಾಗ ನೀವೇ ಕೇಳಿಸ್ಕೊಂಡಿರೋ ಥರ ಹನಿ ಆ್ಯಂಡ್ ಲೆಮನ್ ವಾಟರ್ ಮಾರ್ನಿಂಗ್ ಕುಡಿಯೋದ್ರಿಂದ ಯಾವುದೇ ಥರ ವೆಯ್ಟ್ ಲಾಸಿಗೆ ಹೆಲ್ಪ್ ಆಗುತ್ತೆ ಅಂತ ಎಲ್ಲೂ ಪ್ರೂವ್ ಆಗಿಲ್ಲ. ಬಟ್ ನೀವು ಸೆಪ್ರೇಟಾಗಿ ಹನಿ ಮತ್ತು ಲೆಮನ್ನ ತೊಗೊಂಡ್ರೆ ಅದರದ್ದೇ ಬೆನಿಫಿಟ್ಸ್ ಇದ್ದಾವೆ. ಲೈಕ್ ಹನಿ ತೊಗೊಳ್ಳೋದ್ರಿಂದ ಅದರಲ್ಲಿ ಆ್ಯಂಟಿ ಆಕ್ಸಿಡೆಂಟ್ಸ್ ಇರುತ್ತೆ, ಅದು ನಿಮ್ಮ ಬಾಡಿಗೆ ಒಳ್ಳೆಯದು. ಆ್ಯಂಡ್ ಲೆಮನ್ ತೊಗೊಳ್ಳೋದ್ರಿಂದ ಅದ್ರಲ್ಲಿ ವೈಟಮಿನ್ ಸಿ ಇರುತ್ತೆ, ನಿಮ್ಮದು ಸ್ಕಿನ್ ಚೆನ್ನಾಗಾಗುತ್ತೆ ಮತ್ತು ರಿಫ್ರೆಶ್ ಆಗಿ ಫೀಲ್ ಆಗುತ್ತೆ. ಅರ್ಲಿ ಮಾರ್ನಿಂಗ್ ಎದ್ದು ಏನಾದರೂ ನೀವು ಹನಿ ಮತ್ತು ಲೆಮನ್ ವಾಟರ್ ತೊಗೋತಿದ್ದೀರಾ ಅಂದರೆ ಅಸಿಡಿಟಿ ಆರ್ ಟೂತ್ ಎನಿಮಲ್ ಡ್ಯಾಮೇಜ್ ಇಲ್ಲ ಅಂತ ಅಂದರೆ ನಿಮ್ಗೆ ಇನ್ ಕೇಸ್ ಏನಾದರೂ ಬ್ಲಡ್ ಶುಗರ್ ಇದ್ದರೆ ಅದು ಸ್ಪೈಕ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಇದೇ ಥರ ಬ್ಲಡ್ ಶುಗರ್ ಲೆವೆಲ್ ಏನಾದರೂ ಸ್ಪೈಕ್ ಆಗ್ತಾ ಇದ್ದರೆ ಇದು ಒಬೆಸಿಟಿಗೆ ಕಾರಣ ಆಗುತ್ತೆ. ಸೊ eat smart and stay nutritious. See you in the next video.